ಹೆಲೋ CET ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಹಿಂದಿನ ವಿಡಿಯೋದಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಎಷ್ಟು ಟೋಟಲ್ ಇಂಟೇಕ್ ಇದೆ, ಆ ಟೋಟಲ್ ಇಂಟೇಕಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಕಟ್ ಆಫ್ ಡಿಸ್ಕಸ್ ಮಾಡೋಣ. ಯಾಕೆಂದರೆ ಪ್ರೈವೇಟ್ ಯೂನಿವರ್ಸಿಟಿಲಿ ಯಾವುದು ಟಾಪ್ ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಯಾವುದೊಂದು ಆ್ಯಾವ್ರೇಜ್ ಪ್ರೈವೇಟ್ ಯೂನಿವರ್ಸಿಟಿ ಇದೆ, ಯಾವುದು ತುಂಬ ಕಡಿಮೆ ಕಟ್ ಆಫ್ ಇದೆ, ಈ ಥರ ಪ್ರೈವೇಟ್ ಯೂನಿವರ್ಸಿಟೀಸ್ ಯಾವ್ಯಾವುದಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಯಾಕೆ ಪ್ರೈವೇಟ್ ಯೂನಿವರ್ಸಿಟೀಸೇ ಮಾಡ್ತಾಯಿದ್ದೀನಿ ಅಂದರೆ, ಈ ಸರಿ ಕಟ್ ಆಫ್ ಎಲ್ಲ ಈ ಸರಿ ರ್ಯಾಂಕ್ ಎಲ್ಲ 2.5 ಲಕ್ಷ, 2,60,000, 2,70,000ವರೆಗೂ ಬಂದಿದೆ. ಎಲ್ಲರಿಗೂ CS IS ಬ್ರ್ಯಾಂಚಸ್ಸೇ ಬೇಕಾಗಿರುತ್ತೆ. ಸೊ KEM ಮೂಲಕ ಅಲಾಟ್ ಆಗೋ ಸೀಟ್ಸು ಒಂದಷ್ಟು ಕಡಿಮೆ ಇರುತ್ತೆ. ಸೊ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಇಂಟೇಕ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಸಿಗುವ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ ನಿಮಗೆ. ಸೊ ಹಾಗಾಗಿ ಈ ಪ್ರೈವೇಟ್ ಯೂನಿವರ್ಸಿಟೀಸ್ ವಿಡಿಯೋ ನಿಮಗೆ ಯೂಸ್ ಆಗಬಹುದು. ಕರ್ನಾಟಕದ ಟಾಪ್ ಮೋಸ್ಟ್ ಬೆಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ PES ಯೂನಿವರ್ಸಿಟಿ, ರಿಂಗ್ ರೋಡ್ ಕ್ಯಾಂಪಸ್, ದ ಬೆಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ. ಯಾಕೆಂದರೆ ಅದರ ಕಟ್ ಆಫು ಕಂಪ್ಯೂಟರ್ ಸೈನ್ಸಲ್ಲಿ 1,643 ಇದೆ, ಎಲೆಕ್ಟ್ರಾನಿಕ್ಸಲ್ಲಿ 5,898 ಇದೆ. ಇದು KEM ಮೂಲಕ ಹೋದಾಗ ಕಟ್ ಆಫು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಜನರಲ್ ಮೆರಿಟ್ ಕ್ಯಾಟಗರಿಗೆ ಇದ್ದಂತಹ ಕಟ್ ಆಫು, ಓನ್ಲಿ ಫಾರ್ ಜನರಲ್ ಮೆರಿಟ್. ಬೇರೆ ಕ್ಯಾಟಗರಿಗೆ ಕಟ್ ಆಫ್ ಇನ್ನೂ ಡ್ರಾಪ್ ಆಗಿರುತ್ತೆ. ಸೊ ಬೆಂಗಳೂರಲ್ಲಿ PES, ಕರ್ನಾಟಕದಲ್ಲೇ PES ನಂಬರ್ 1. ನಂಬರ್ 2 ಪ್ರೈವೇಟ್ ಯೂನಿವರ್ಸಿಟಿ ಯಾವುದು ಕರ್ನಾಟಕದಲ್ಲಿ ಅಂದರೆ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಸುತ್ತೂರು ಮಟ್ಟದ್ದು. ಮೊದಲು SJC ಅಂತ ಕರಿತಿದ್ವಿ, ಶ್ರೀ ಜಯ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಇಲ್ಲಿ ಕಂಪ್ಯೂಟರ್ ಸೈನ್ಸು 3,525, IS 4,883, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 7,663ಕ್ಕೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು. ಬೆಂಗಳೂರು ಆಯಿತು, ಮೈಸೂರು ಆಯಿತು. ಈಗ ಹುಬ್ಬಳ್ಳಿಗೆ ಹೋಗೋಣ. ಥರ್ಡ್ ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಮೊದಲು BUB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರೀತಿದ್ರು. SJC JSS ಯೂನಿವರ್ಸಿಟಿ ಆಯಿತು, BUB KLE ಟೆಕ್ನಾಲಜಿ ಯೂನಿವರ್ಸಿಟಿ ಆಗಿದೆ. 4,504ಕ್ಕೆ ಕಂಪ್ಯೂಟರ್ ಸೈನ್ಸು ಸ್ಟಾಪ್ ಆಗಿತ್ತು, 11,162ಕ್ಕೆ ECಯಲ್ಲಿ ಸಿಕ್ಕಿತ್ತು. ಸೊ ಬೆಂಗಳೂರು ಆಯಿತು, ಮೈಸೂರು ಆಯಿತು, ಹುಬ್ಬಳ್ಳಿ ಆಯಿತು. ಮತ್ತು ಬೆಂಗಳೂರು PES ಅವ್ರದ್ದೇ ಇನ್ನೊಂದು ಕ್ಯಾಂಪಸ್ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, PES ಯೂನಿವರ್ಸಿಟಿ. ಇಲ್ಲಿ 5,600 ಬಂದಿರೋರಿಗೆ CS ಸಿಕ್ಕಿತ್ತು. ನಿಮ್ಗೆ ರಿಂಗ್ ರೋಡ್ ಕ್ಯಾಂಪಸಲ್ಲೇ ಬೇಕು ಅಂದರೆ 1,643 ಬಂದಿರೋರು ಸಿಕ್ಕಿತ್ತು ಲಾಸ್ಟ್ ಟೈಮು. ಬಟ್ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋಕ್ಕೆ ರೆಡಿ ಅಂದರೆ 5,600 ಬಂದರೂ ಸಿಕ್ಕಿದೆ ಅಲ್ಲಿ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸು ರಿಂಗ್ ರೋಡಲ್ಲಿ 5,800 ಇದ್ದರೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಲ್ಲಿ 12,000 ಬಂದಿದ್ದರೂ ಸಿಕ್ಕಿತ್ತು. ನೆಕ್ಸ್ಟು ಕರ್ನಾಟಕದ ನಂಬರ್ 1 VTU ಕಾಲೇಜ್, ಆಟೋನಮಸ್ ಕಾಲೇಜ್ ಅಂದರೆ RV. ಸೊ RV ಯೂನಿವರ್ಸಿಟಿ ನೋಡಿ 1, 2, 3, 4 ಟಾಪ್ 5th ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಈ RV ಯೂನಿವರ್ಸಿಟಿ RVC ಕ್ಯಾಂಪಸಲ್ಲೇ ಇದೆ, ಮೈಸೂರು ರೋಡು, ಬೆಂಗಳೂರಲ್ಲಿ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಮಾತ್ರ ಇರೋದು, 8,891 ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್. ಇದಾದ ಮೇಲೆ ಬೆಂಗಳೂರಿನ ರೇವಾ ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ಸ್ 16,299 ಬಂದಿರೋರಿಗೆ ಸಿಕ್ಕಿತ್ತು, ಎಲೆಕ್ಟ್ರಾನಿಕ್ಸು 28,000ವರೆಗೂ ಹೋಗಿತ್ತು. ನೆಕ್ಸ್ಟ್ MS ರಾಮಯ್ಯ ಯೂನಿವರ್ಸಿಟಿ, MS RIT ಸಹ ಇದೆ, ಅದು VTU ಅಂಡರಲ್ಲಿ ಬರುತ್ತೆ, ಆಟೋನಮಸ್ ಕಾಲೇಜು. ಕಂಪ್ಯೂಟರ್ ಸೈನ್ಸು 16,000 ಇತ್ತು, IS 21,000, A&ML 18,000, 24,000 ಬಂದವರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು ರಾಮಯ್ಯ ಯೂನಿವರ್ಸಿಟಿಯಲ್ಲಿ. ರಾಮಯ್ಯ ಯೂನಿವರ್ಸಿಟಿ ಆದಮೇಲೆ ಬೆಳಗಾವಿ ಕಡೆ ಹೋಗೋಣ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇದರ ಕೋಡು E036, 17,632 ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು 23,766 ಇತ್ತು. KLE ಟೆಕ್ನಾಲಜಿ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ 17,000 ಬಂದರೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿತ್ತು, 23,000 ಬಂದರೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು. ನೆಕ್ಸ್ಟು ಬೆಂಗಳೂರು ಮತ್ತು ಕನಕಪುರ ರಸ್ತೆ, ಬೆಂಗಳೂರು ಮತ್ತು ಕನಕಪುರ ಮಧ್ಯದ ಹಾರೋಹಳ್ಳಿ ಅಂತ ಬರುತ್ತೆ, ಅಲ್ಲಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್. ಮೊದಲು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇತ್ತು, ಈಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇಂಜಿನಿಯರಿಂಗ್ ಇಲ್ಲ, ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಶಿಫ್ಟ್ ಆಗಿದೆ, ಹಾರೋಹಳ್ಳಿಯಲ್ಲಿದೆ. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸು 26,000, ಎಲೆಕ್ಟ್ರಾನಿಕ್ಸು 38,000ಕ್ಕೆ ನಿಂತಿತ್ತು. ನೆಕ್ಸ್ಟು ಗುಲ್ಬರ್ಗ ಕಡೆ ಹೋಗೋಣ. ಮೊದಲು ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರೀತಿದ್ರು, ಈಗ ಶರಣ್ ಬಸವ ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಕಂಪ್ಯೂಟರ್ ಸೈನ್ಸು 33,000 ಬಂದಿರೋರಿಗೂ ಸಿಕ್ಕಿತ್ತು, ಎಲೆಕ್ಟ್ರಾನಿಕ್ಸು 48,000ವರೆಗೂ ಹೋಗಿತ್ತು. ಮೊದಲು BGS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿತ್ತು, VTU ಅಂಡರಲ್ಲಿದ್ದಾಗ. ಈಗ ಆದಿಚುಂಚನಗಿರಿ ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಸೊ ಆದಿಚುಂಚನಗಿರಿ ಯೂನಿವರ್ಸಿಟಿ ಬೆಳ್ಳೂರು ಕ್ರಾಸು, ಹಾಸನ್ ರೋಡಲ್ಲಿದೆ. 35,000 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು 44,000 ಬಂದಿರೋರಿಗೆ ಸಿಕ್ಕಿದೆ. ನೆಕ್ಸ್ಟು A&ML 51,000, ಎಲೆಕ್ಟ್ರಾನಿಕ್ಸು 52,000. ಸೊ ಆದಿಚುಂಚನಗಿರಿ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಸೀಟ್ ಬೇಕು ಅಂದರೆ ಅರೌಂಡ್ 50,000 ಇದ್ದರೂ ನಿಮಗೆ ಸೀಟ್ ಸಿಗುತ್ತೆ.
ಅದೇ ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ 35,000 ಒಳಗಡೆ ಬೇಕು. IS ಬೇಕು ಅಂದರೆ 44,000, 50,000 ಬಂದರೆ A&ML, 50,000 ರೇಂಜಲ್ಲಿದ್ದರೆ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟು ಬೆಂಗಳೂರಿನ ಯಲಹಂಕದಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತಿದೆ. IT ಬ್ರ್ಯಾಂಚಸ್ ತುಂಬ ಇದೆ ಅಲ್ಲಿ, ವಿಚಿತ್ರವಾದ ಬ್ರ್ಯಾಂಚಸ್ಸು. ಇಲ್ಲಿ ಕಂಪ್ಯೂಟರ್ ಸೈನ್ಸು 38,551 ಬಂದಿರೋರಿಗೂ ಸಿಕ್ಕಿತ್ತು. ಎಲೆಕ್ಟ್ರಾನಿಕ್ಸು 59,000ವರೆಗೂ ಹೋಗಿತ್ತು. CMRIT ಅಂತಿದೆ, ಅವ್ರದ್ದೇ ಇನ್ನೊಂದು ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. CMR ಯೂನಿವರ್ಸಿಟಿ ವೈಟ್ಫೀಲ್ಡಲ್ಲಿ ಇಲ್ಲ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಇದು. ಇಲ್ಲಿ ಕಂಪ್ಯೂಟರ್ ಸೈನ್ಸ್ 42,000, ಎಲೆಕ್ಟ್ರಾನಿಕ್ಸು 61,000. ಹಾಗೆ ಮುಂದೆ ಹೋದರೆ ದೇವನಹಳ್ಳಿ ಹತ್ರ ಗೀತಮ್ ಯೂನಿವರ್ಸಿಟಿ ಇದೆ, ಆಂಧ್ರ ಬೇಸ್ಡ್ ಯೂನಿವರ್ಸಿಟಿ ಇದು. 49,210 ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದರೆ ಎಲೆಕ್ಟ್ರಾನಿಕ್ಸು 78,000 ಬಂದಿರೋರಿಗೂ ಸಿಕ್ಕಿತ್ತು. ಇನ್ನೊಂದು ಅಲಯನ್ಸ್ ಯೂನಿವರ್ಸಿಟಿ 49,000 ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದರೆ ಎಲೆಕ್ಟ್ರಾನಿಕ್ಸು 64,000ವರೆಗೂ ಹೋಗಿತ್ತು. ನೆಕ್ಸ್ಟ್ ಒಂದು ವಿಮೆನ್ಸ್ಗೆ ಮಾತ್ರ ಶರಣ್ ಬಸವ ಯೂನಿವರ್ಸಿಟಿ ಗುಲ್ಬರ್ಗದಲ್ಲೇ, ಕಂಪ್ಯೂಟರ್ ಸೈನ್ಸ್ 54,000, ಎಲೆಕ್ಟ್ರಾನಿಕ್ಸು ಶಾಕಿಂಗ್ಲಿ 2 ಲಕ್ಷ ದಾಟಿದೆ. ಬೆಂಗಳೂರಲ್ಲಿ ಇನ್ನೊಂದು ಹೊಸ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ, ಒಂದು 2 ವರ್ಷ ಆಗಿದೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಅಂತ. ಇಲ್ಲಿ ಕಂಪ್ಯೂಟರ್ ಸೈನ್ಸು 58,000 ಇದ್ದರೆ IS 78,000 ಬಂದಿರೋರಿಗೂ ಸಿಕ್ಕಿತ್ತು. KBN ಗುಲ್ಬರ್ಗ, ಇವರು ಮೆಡಿಕಲ್ ಕಾಲೇಜ್ ಸಹ ಇದೆ, E042, 62,000 ಬಂದಿರೋ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದರೆ 99,000ವರೆಗೂ ಎಲೆಕ್ಟ್ರಾನಿಕ್ಸ್ ಹೋಗಿತ್ತು. ದೇವನಹಳ್ಳಿ ಹತ್ರ MIT ಯೂನಿವರ್ಸಿಟಿ ಅಂತಿದೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇದೆ. 78,638 ಬಂದಿರೋರಿಗೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿತ್ತು. ನೆಕ್ಸ್ಟು ಮಂಗಳೂರಲ್ಲಿ ಶ್ರೀನಿವಾಸ ಯೂನಿವರ್ಸಿಟಿ, ಇಲ್ಲಿ ಶಾಕಿಂಗ್ಲಿ ಕಂಪ್ಯೂಟರ್ ಸೈನ್ಸೇ 2 ಲಕ್ಷ ದಾಟಿದೆ, ಎಲೆಕ್ಟ್ರಾನಿಕ್ಸು 1,97,000. ಬಳ್ಳಾರಿಯಲ್ಲಿ ಕಿಷ್ಕಿಂದ ಯೂನಿವರ್ಸಿಟಿ 2 ಲಕ್ಷ ದಾಟಿದೆ, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಹಾಗೆ 2 ಲಕ್ಷ ದಾಟಿದೆ. ವಿದ್ಯಾಶಿಲ್ಪ್ ಯೂನಿವರ್ಸಿಟಿ ಅಂತಿದೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಇರೋದು ಡೇಟಾ ಸೈನ್ಸ್ ಮಾತ್ರ, ಯಾಕೋ ಗೊತ್ತಿಲ್ಲ. ಇಲ್ಲಿ 1,63,171 ಬಂದಿರೋರಿಗೆ ಡೇಟಾ ಸೈನ್ಸ್ ಸಿಕ್ಕಿತ್ತು. ಸಪ್ತಗಿರಿ NPS ಯೂನಿವರ್ಸಿಟಿ ಈ ವರ್ಷ ಬರ್ತಾ ಇರೋಂಥ ಯೂನಿವರ್ಸಿಟಿ, ಹಾಗಾಗಿ ಲಾಸ್ಟ್ ಇಯರ್ ಕಟ್ ಆಫ್ ರೆಫರೆನ್ಸ್ ಏನೂ ಸಿಗೋದಿಲ್ಲ. ನಿಮ್ಗೆ ಏನಾದರೂ ಬೇಕು ಅಂದರೆ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆಯಲ್ಲ, ಅಲ್ಲೇ ರೆಫರೆನ್ಸ್ ನೋಡ್ಕೊಳ್ಳಿ. ಬಟ್ ಈ ವರ್ಷ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ 2,520 ಸೀಟ್ ಕಂಪ್ಯೂಟರ್ ಸೈನ್ಸ್ ಇದೆ ಅಂತಿದೆ. ಅದೇನು ಪ್ರಿಂಟಿಂಗ್ ಮಿಸ್ಟೇಕು ಇಲ್ಲ ರಿಯಲ್ಲೋ ಗೊತ್ತಿಲ್ಲ. ಐ ಚೆಕ್ ಇಟ್ಸ್ ಯೂನಿವರ್ಸಿಟಿ ವೆಬ್ಸೈಟ್ ಆಲ್ಸೋ, ವೆಬ್ಸೈಟಲ್ಲಿ ಇಂಟೆಕ್ ಬಗ್ಗೆ ಏನೂ ಹಾಕಿಲ್ಲ. 1000 ಜನಕ್ಕೆ ಕಂಪ್ಯೂಟರ್ ಸೈನ್ಸು KEA ಮೂಲಕನೇ ಸಿಗೋ ಚಾನ್ಸಸ್ ಇದೆ ಅವರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ. ಯೂನಿವರ್ಸಿಟಿ ಆಫ್ ಮೈಸೂರು, ಇದು ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲ, ಗವರ್ನಮೆಂಟ್ ಯೂನಿವರ್ಸಿಟಿ. ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ಆ ಥರ ಇದು ಯೂನಿವರ್ಸಿಟಿ ಆಫ್ ಮೈಸೂರು. ಇಲ್ಲಿ A&ML 52,123, ಒಂದು 4 ಬ್ರ್ಯಾಂಚ್ ಇದೆ. ಕೋರ್ CS, ಕೋರ್ EC ಅಂತಿಲ್ಲ, ಸೊ ಬೇರೆ ಬೇರೆ ಥರ ಬ್ರ್ಯಾಂಚಸ್ ಇದೆ. ಇಲ್ಲಿ A&ML 52,123 ಬಂದಿರೋರಿಗೆ ಸಿಕ್ಕಿದೆ. ಸೊ ದಿಸ್ ಈಸ್ ಅಬೌಟ್ ದ ಪ್ರೈವೇಟ್ ಯೂನಿವರ್ಸಿಟೀಸ್ ಆ್ಯಂಡ್ ಒನ್ ಗವರ್ನಮೆಂಟ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿ ಬಗ್ಗೆ ಇದೆಲ್ಲೂ ನಾನು ಕನ್ಸಿಡರ್ ಮಾಡಿಲ್ಲ. ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಜೈನ್ ಯೂನಿವರ್ಸಿಟಿ ಇದೆ, ಸಿದ್ಧಾರ್ಥ ಯೂನಿವರ್ಸಿಟಿ ಇದೆ, ಬಟ್ ಅವರು KEA ಮೂಲಕ ಸೀಟ್ಸು ಫಿಲ್ ಮಾಡ್ಕೋತಾರೆ. ಸೊ ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಅಂದರೆ PES ಬರುತ್ತೆ, ಮೈಸೂರಲ್ಲಾದರೆ JSS ಬರುತ್ತೆ, ಹುಬ್ಳಿ ಕಡೆಯವರಾದರೆ KLಗೆ ಸೇರ್ಕೋಬಹುದು. ಬೆಂಗಳೂರಲ್ಲಿ PES ಇದೆ, RV ಯೂನಿವರ್ಸಿಟಿ ಇದೆ, ರಾಮಯ್ಯ ಇದೆ, ದಯಾನಂದ್ ಸಾಗರ್ ಇದೆ, ಪ್ರೆಸಿಡೆನ್ಸಿ ಇದೆ, CMR, ಗೀತಮ್, ಅಲಯನ್ಸ್, ಗಾರ್ಡನ್ ಸಿಟಿ, MIT ಯೂನಿವರ್ಸಿಟಿ, ವಿದ್ಯಾಶಿಲ್ಪ್, ಈಗ ಸಪ್ತಗಿರಿ, ಈ ಥರ ತುಂಬ ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ. ಮುಂದೆ ಫ್ಯೂಚರಲ್ಲೂ ತುಂಬ ಯೂನಿವರ್ಸಿಟಿ ಬರೋ ಸಾಧ್ಯತೆ ಇದೆ. ಪ್ರೈವೇಟ್ ಯೂನಿವರ್ಸಿಟಿ ಹೇಗೆ ಅಂದರೆ ಇದ್ರೆ ತುಂಬ ಟಾಪಲ್ಲಿರುತ್ತೆ, ಬಿದ್ದರೆ ತುಂಬ ಬಾಟಮ್ಗೂ ಹೋಗೋ ಸಾಧ್ಯತೆ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ದೇ ರನ್ ದೇರ್ ಯೂನಿವರ್ಸಿಟಿ. ಅದೇ VTU ಆದರೆ ಗೌರ್ಮೆಂಟ್ ಯೂನಿವರ್ಸಿಟಿ, ಅದು ಇಡೀ ವರ್ಲ್ಡಲ್ಲಿ ಅದಕ್ಕೆ ರೆಕಗ್ನಿಷನ್ ಇರುತ್ತೆ. VTU ಅಂದರೆ ಕರ್ನಾಟಕ ಸರ್ಕಾರ ನಡೆಸ್ತಿರೋದು ಅಂತ. ಇವರು ಚೆನ್ನಾಗಿ ನಡೆಸಿದ್ರೆ ತುಂಬ ಟಾಪ್ಗೆ ಹೋಗೋದು. ಈಗ PES ಅಂದರೆ ಥ್ರೂ ಔಟ್ ದ ವರ್ಲ್ಡ್ ಗೊತ್ತು, PES ಅಲುಮ್ನಿ ಎಲ್ಲ ಕಡೆ ಇದ್ದಾರೆ. ಹಾಗೆ ಅವ್ರ ಹೆಸರು ಕೆಡಿಸ್ಕೊಂಡ್ರು ಅಂದರೆ ಈ ಯೂನಿವರ್ಸಿಟಿವರ ನೀವು ಅಂತ ಒಂಥರ ಕಂಡೆಮಾಗಿ ನೋಡ್ತಾರೆ. ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಒಳ್ಳೆ ಯೂನಿವರ್ಸಿಟಿಲಿ ಸೇರ್ಕೊಳ್ಳಿ. ತುಂಬ ಕಡಿಮೆ ಫೀಸ್ ಇದೆ ಅಂತ ಹೋಗ್ಬಿಟ್ಟು ಎಲ್ಲ ಸೇರ್ಕೋಬೇಡಿ. ತುಂಬ ಜನ ಏನು ಮಾಡ್ತಿದ್ದಾರೆ, ಕೆಲವು ಕಾಲೇಜಲ್ಲೆಲ್ಲ 1.5 ಲಕ್ಷ, 2.5 ಲಕ್ಷ, 3 ಲಕ್ಷಕ್ಕೆಲ್ಲ ಕಂಪ್ಯೂಟರ್ ಸೈನ್ಸ್ ಸೀಟ್ ಕೊಡ್ತಿದ್ದಾರೆ. ಹಾಗಾಗಿ ನಮ್ಮ ಮಗನಿಗೆ ಇಲ್ಲ ನನಗೆ ಆ 3 ಲಕ್ಷಕ್ಕೆಲ್ಲ ಸೀಟ್ ಸಿಗ್ತಾಯಿದೆ ಕಂಪ್ಯೂಟರ್ ಸೈನ್ಸು. VTU ಅಫಿಲಿಯೇಟೆಡ್ ಕಾಲೇಜಸ್ ಎಲ್ಲ ಆದರೆ 7.5 ಲಕ್ಷ ಕೊಡಬೇಕು, 10 ಲಕ್ಷ ಕೊಡಬೇಕು, 20 ಲಕ್ಷ ಕೊಡಬೇಕು. ಸೊ ಆರಾಮಾಗಿ ಇಲ್ಲಿ ಮಾಡ್ಕೋಣ ಅಂತಿತ್ತು, ಅಲ್ಲೇ ಪ್ರೈವೇಟ್ ಯೂನಿವರ್ಸಿಟಿಲೇ ಮಾಡೋಣ ಅಂತ ಸೇರ್ಕೊಂಡಿರ್ತಾರೆ. ಬಟ್ ಚೆಕ್ ಇಟ್ಸ್ ಕ್ರೆಡಿಬಿಲಿಟಿ, ಎಷ್ಟು ವರ್ಷ ಯೂನಿವರ್ಸಿಟಿ ಇರಬಹುದು, ಎಷ್ಟು ವರ್ಷ ಚೆನ್ನಾಗಿ ನಡೆಸ್ಬೋದು, ಎಷ್ಟು ವರ್ಷ ಸ್ಟ್ಯಾಂಡರ್ಡ್ ಉಳಿಸ್ಕೋಬಹುದು ಅಂತ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ದಿಸ್ ಈಸ್ ಅಬೌಟ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆ್ಯಂಡ್ ದೇರ್ ಕಟ್ ಆಫ್ ಇನ್ ಕಂಪ್ಯೂಟರ್ ಸೈನ್ಸ್, IS, A&ML ಆ್ಯಂಡ್ ECE. ಇಷ್ಟೇ ಬ್ರಾಂಚಸ್ ಎಲ್ಲ, ತುಂಬ ಬ್ರಾಂಚಸ್ ಇವೆ ಈ ಯೂನಿವರ್ಸಿಟೀಸಲ್ಲೆಲ್ಲ. ದಯವಿಟ್ಟು KEA ವೆಬ್ಸೈಟಿಂದ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಇನ್ಫಾರ್ಮೇಷನ್, ಜೆನ್ಯೂನ್ ಇನ್ಫಾರ್ಮೇಷನ್ ತೊಗೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.